ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಇಂಡಿಯಾ ಮೇಲೆ 16% ಟ್ಯಾರಿಫ್ ಹಾಕಿದ್ರು. ಆ ಟೈಮಲ್ಲಿ ನಮ್ಮ ಕಂಪನೀಸ್ ಇಂದ ತುಂಬಾನೇ ಟ್ಯಾರಿಫ್ ನ ಕಲೆಕ್ಟ್ ಮಾಡಿದ್ರು. ಈಗ ಆ ಟ್ಯಾರಿಫ್ನೆಲ್ಲ ರಿಟರ್ನ್ ಮಾಡ್ತಾ ಇದ್ದಾರೆ. ಇದಂತೂ ನಮ್ಮ ಇಂಡಿಯನ್ ಕಂಪನೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ US ಮತ್ತೆ ಇರಾನ್ ವಾರ್ ಟೆನ್ಷನ್ಸ್ ಆದ್ರೆ ಇವತ್ತು ಕೂಡ ಸ್ವಲ್ಪ ಜಾಸ್ತಿನೇ ಆಗಿದೆ. ಆದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಮಾತ್ರ ಬಿಲೋ $100 ಪರ್ ಬ್ಯಾರಲ್ ಟ್ರೇಡ್ ಆಗ್ತಾ ಇದೆ. ಅದರಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಆದ್ರೆ ಮೇಜರ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ, ಜಸ್ಟ್ ಮೈಲ್ಡ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದ್ರ ಜೊತೆಗೆ ಇವತ್ತು HDFC ಬ್ಯಾಂಕ್ ಮೇಲೆ ಆದ್ರೆ ಹೊಸ ಅಲಿಗೇಷನ್ ಬಂದಿದೆ, ಅದರಿಂದ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಕ್ಯಾಪಿಟಲ್ ಗೂಡ್ಸ್ ಸ್ಟಾಕ್ಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಕಮೆನ್ಸ್ ಇಂಡಿಯಾ, ಸಿಮೆನ್ಸ್ ಎನರ್ಜಿ ಇಂಡಿಯಾ, ABB ಇಂಡಿಯಾ, ಈ ತರ ಹಲವಾರು ಕಂಪನೀಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದಾವೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ನೋಡಿದ್ರ ಸ್ವಲ್ಪ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿ ಮಾರ್ಜಿನಲ್ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಯಾಕಂದ್ರೆ ಇವತ್ತು US ಅವರು ಇರಾನ್ಗೆ ಸಂಬಂಧಪಟ್ಟಿರೋ 2 ಶಿಪ್ಸ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿದ್ದಾರೆ. ಈಗ US ಅವರು ಏನಕ್ಕೆ ಈ ತರ ಮಿಸೈಲ್ ಅಟ್ಯಾಕ್ ಮಾಡಿದ್ದಾರೆ ಅಂತ ಅಂದ್ರೆ, ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ರೂಟ್ ಏನಿದೆ ಆ ರೂಟ್ ಅಲ್ಲಿ ಇರಾನ್ ಅವರು ಮೈನ್ಸ್ ನ ಸೆಟ್ ಮಾಡ್ತಾ ಇದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇರಾನ್ ಶಿಪ್ಸ್ ಮೇಲೆ ನಾವು ಮಿಸೈಲ್ ಅಟ್ಯಾಕ್ ಮಾಡಿದೀವಿ ಅಂತ ಇವ್ರು ಹೇಳಿದ್ದಾರೆ. ಅದರಿಂದ ಮೇಜರ್ ಆಗಿ ಇವತ್ತು ಕ್ರೂಡ್ ಆಯಿಲ್ ಪ್ರೈಸ್ ಏನು ಇನ್ಕ್ರೀಸ್ ಆಗಲಿಲ್ಲ, ಅದರಿಂದ ನಮ್ಮ ಮಾರ್ಕೆಟ್ಸ್ ಕೂಡ ಫಾಲ್ ಆಗಲಿಲ್ಲ. ಮತ್ತೆ ಈ ಪೀಸ್ ಡೀಲ್ ಬಗ್ಗೆ ನೋಡಿದ್ರೆ 90% ಎಲ್ಲ ಪಾಸಿಟಿವ್ ಆಗಿ ಕಂಪ್ಲೀಟ್ ಆಗಿದೆ. ಇನ್ನು ಮಿಕ್ಕಿರೋ 10% ಮಾತ್ರ ಕಂಪ್ಲೀಟ್ ಆಗಬೇಕಾಗಿರುತ್ತೆ. ಅದೇನೆ ಈ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಬಗ್ಗೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ US ನ ಸ್ಟೇಟ್ ಸೆಕ್ರೆಟರಿ ಆದ ಮಾರ್ಕೋ ರೂಬಿಯೋ ಅವರು ಕೂಡ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ ಡೀಲ್ ಸೈನ್ ಆಗೋ ಚಾನ್ಸಸ್ ಇದೆ ಅಂತ ತುಂಬಾ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಫ್ರೆಂಡ್ಸ್, ಈಗ ಈ ಫೆಬ್ರವರಿ ಫಸ್ಟ್ ವೀಕಲ್ಲಿ ನೋಡಿದ್ರೆ ಇಂಡಿಯಾ US ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿದೆ. ಮತ್ತೆ ಲಾಸ್ಟ್ 1 year ಇಂದ ಕೂಡ ಇಂಡಿಯಾದಿಂದ ಯಾವುದೇ ಪ್ರಾಡಕ್ಟ್ ನ US ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಡೊನಾಲ್ಡ್ ಟ್ರಂಪ್ ಅವರು ಎಕ್ಸ್ಟ್ರಾ ಟ್ಯಾರಿಫ್ ನ ಕಲೆಕ್ಟ್ ಮಾಡ್ತಾ ಇದ್ರು. ಈಗ ಆ ಟ್ಯಾರಿಫ್ ನೆಲ್ಲ ರೀಫಂಡ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನೋಡಿದ್ರೆ $25 ಬಿಲಿಯನ್ ರೀಫಂಡ್ ನ ಮಾಡಿದ್ರು. ಮತ್ತೆ ಈ ಸಲ ಅಡಿಷನಲ್ ಆಗಿ $20 ಬಿಲಿಯನ್ ರೀಫಂಡ್ ನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದ್ರೆ, ಈಗ ಫೆಬ್ರವರಿ ಫಸ್ಟ್ ವೀಕಲ್ಲಿ ಟ್ರೇಡ್ ಡೀಲ್ ಏನೋ ಕಂಪ್ಲೀಟ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ ಬಂದ್ವು. ಆದ್ರೆ ಆಕ್ಚುಯಲ್ ಟ್ರೇಡ್ ಡೀಲ್ ಇನ್ನ ಸೈನ್ ಆಗಿರಲಿಲ್ಲ. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ವೀಕಲ್ಲಿ US ಡೆಲಿಗೇಟ್ಸ್ ನಮ್ಮ ಇಂಡಿಯಾಗೆ ಬರ್ತಾ ಇದ್ದಾರೆ ಈ ಟ್ರೇಡ್ ಡೀಲ್ ನ ಸೈನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಇದ್ರ ಬಗ್ಗೆ ಎಲ್ಲ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ನಾಳೆ ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ, ಬಕ್ರೀದ್ ಇರೋ ಕಾರಣದಿಂದ. ಮತ್ತೆ ಶುಕ್ರವಾರ ನಮ್ಮ ಮಾರ್ಕೆಟ್ಸ್ ಮತ್ತೆ ಓಪನ್ ಆಗುತ್ತೆ. ನೋಡೋಣ ಈ ಮಧ್ಯದಲ್ಲಿ US ಇರಾನ್ ವಾರ್ ಟೆನ್ಷನ್ಸ್ ಏನಾದ್ರು ಮತ್ತೆ ಜಾಸ್ತಿ ಆಗುತ್ತಾ ಅಂತ, ಅಥವಾ ಕಂಪ್ಲೀಟ್ ಆಗಿ ಈ ಪೀಸ್ ಡೀಲ್ ಏನಾದ್ರು ಸೈನ್ ಆಗ್ಬೋದಾ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಇವತ್ತು ನಿಫ್ಟಿ ಮೆಟಲ್ ಇಂಡೆಕ್ಸ್ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಮತ್ತೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಆದ್ರೆ ಎಬೋ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಗ್ಲೋಬಲಿ ಈ ಅಲ್ಯೂಮಿನಿಯಂ ಪ್ರೈಸಸ್ ಆದ್ರೆ 4 years ಹೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಅಲ್ಯೂಮಿನಿಯಂ ನ ತುಂಬಾ ಯಾರು ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ ಚೈನಾದವರೇನೆ. ಇವರು ಪ್ರಪಂಚದಲ್ಲೇ ಲಾರ್ಜೆಸ್ಟ್ ಅಲ್ಯೂಮಿನಿಯಂ ಪ್ರೊಡ್ಯೂಸರ್ ಆಗಿದ್ದಾರೆ. ಈಗ ಈ ಅಲ್ಯೂಮಿನಿಯಂ ಪ್ರೈಸಸ್ ಏನಕ್ಕೆ ಈ ತರ ಇನ್ಕ್ರೀಸ್ ಆಗ್ತಾ ಇದಾವೆ ಅಂತ ನೋಡಿದ್ರೆ ಈ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಟೆನ್ಷನ್ಸ್ ಇಂದಾನೆ. ಈಗ ಈ ಸಪ್ಲೈ ಡಿಸ್ಟ್ರಪ್ಷನ್ ಇಂದ ಅಲ್ಯೂಮಿನಿಯಂ ಪ್ರೈಸ್ ಆದ್ರೆ ಗ್ಲೋಬಲಿ ಈ ತರ ಇನ್ಕ್ರೀಸ್ ಆಗ್ತಾ ಇದೆ. ಜೊತೆಗೆ ಈ ಅಲ್ಯೂಮಿನಿಯಂಗೆ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕೂಡ ಇದೆ. EVs ಅಲ್ಲಿ ತುಂಬಾ ಬಳಸ್ತಾರೆ, ಸೋಲಾರ್ ಪ್ಯಾನೆಲ್ಸ್ ಅಲ್ಲಿ ಬಳಸ್ತಾರೆ, ಪವರ್ ಟ್ರಾನ್ಸ್ಮಿಷನ್ ಅಲ್ಲಿ ಬಳಸ್ತಾರೆ, ಏರೋಸ್ಪೇಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಅಲ್ಯೂಮಿನಿಯಂ ನ ತುಂಬಾನೇ ಬಳಸ್ತಾರೆ. ಈಗ ಲೋ ಇನ್ವೆಂಟ್ರಿ ಇದೆ, ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ. ಅದರಿಂದನೇ ಗ್ಲೋಬಲಿ ಈ ಅಲ್ಯೂಮಿನಿಯಂ ಪ್ರೈಸಸ್ ಈ ತರ ಇನ್ಕ್ರೀಸ್ ಆಗ್ತಾ ಇರೋದು. ಮತ್ತೆ ಈ ತರ ಅಲ್ಯೂಮಿನಿಯಂ ಪ್ರೈಸಸ್ ಇನ್ಕ್ರೀಸ್ ಆಗೋದ್ರಿಂದ ಇಂಡಾಲ್ಕೋ ಇಂಡಸ್ಟ್ರೀಸ್ ಮತ್ತೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಈಕಸ್, ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 10% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಈ ಕ್ವಾರ್ಟರ್ ಅಲ್ಲಿ ತುಂಬಾನೇ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಜೊತೆಗೆ ಲಾಸಸ್ ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಏನೋ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ರಿಸಲ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಫಸ್ಟ್ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇವರಾದ್ರೆ ಈ ಫ್ಲೈಟ್ಸ್ ಅಲ್ಲಿ ಬಳಸೋ ತುಂಬಾನೇ ಕಾಂಪೋನೆಂಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜೊತೆಗೆ ಇವರು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಕೂಡ. ಇವ್ರ ಕಸ್ಟಮರ್ಸ್ ಯಾರ್ಯಾರು ಇದ್ದಾರೆ ಅಂತ ನೋಡಿದ್ರೆ ಏರ್ಬಸ್, ಬೋಯಿಂಗ್, ಸಾಫ್ರಾನ್, ಕೊಲಿಯನ್ಸ್ ಏರ್ ಸ್ಪೇಸ್, ಸ್ಯಾಬ್, ಈ ತರ ತುಂಬಾನೇ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಇವ್ರ ಕಸ್ಟಮರ್ ಆಗಿದ್ದಾರೆ. ಜೊತೆಗೆ ಈ ಏರೋಸ್ಪೇಸ್ ಸೆಗ್ಮೆಂಟ್ ಇಂದಾನೆ 85% ಆಫ್ ರೆವೆನ್ಯೂಸ್ ಎಲ್ಲ ಬರುತ್ತೆ.
ಅಂತ ಕಂಪನಿ ಈ ಕ್ವಾರ್ಟರ್ಲಿ ತುಂಬಾನೇ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 47% ಗ್ರೋ ಆಗಿದೆ. ಆದ್ರೆ ಈ ಕ್ವಾರ್ಟರ್ಲಿ ಲಾಸಸ್ನ ಪೋಸ್ಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ ಸುಮಾರು 9 crores ಪ್ರಾಫಿಟ್ಸ್ನ ಪೋಸ್ಟ್ ಮಾಡಿದ್ರು. ಅದೇ ಈ ಕ್ವಾರ್ಟರ್ ಅಲ್ಲಿ 53 crores ಲಾಸಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಮಾರ್ಜಿನ್ ಕೂಡ ಫಾಲ್ ಆಗಿದೆ. ಈಗ 85% ಆಫ್ ರೆವಿನ್ಯೂಸ್ ಎಲ್ಲ ಈ ಏರೋಸ್ಪೇಸ್ ಸೆಗ್ಮೆಂಟ್ ಇಂದ ಬಂದ್ರೆ ಇನ್ನ ಮಿಕ್ಕಿರೋ 15% ರೆವಿನ್ಯೂಸ್ ಎಲ್ಲ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಇಂದ ಬರುತ್ತೆ. ಜೊತೆಗೆ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೆಕ್ಸ್ಟ್ 1 year ಒಳಗಡೆ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಕೂಡ ಬ್ರೇಕ್ ಈವನ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಏರೋಸ್ಪೇಸ್ ಸೆಗ್ಮೆಂಟ್ ಲೆಡ್ ಆಗಿ ಯಾವ್ದಾದ್ರು ಒಂದು ಕಂಪನಿನ ಅನಾಲಿಸಿಸ್ ಮಾಡಬೇಕು ಅಂತ ಇದ್ರೆ ಈ ಕಂಪನಿನ ಒಂದ್ಸಲ ಕ್ಲೀನ್ ಆಗಿ ಅನಾಲಿಸಿಸ್ ಮಾಡಿ. ಬಿಸ್ನೆಸ್ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ HFCL. ಈ ವಾರ್ ಟೆನ್ಷನ್ಸ್ ಇಂದ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ರೆ ಈ ಕಂಪನಿ ಮಾತ್ರ ಲಾಸ್ಟ್ 3 months ಅಲ್ಲಿ 150% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇವತ್ತು ನೋಡಿದ್ರು ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ರೇಟೆಲ್ ಕಾರ್ಪೊರೇಷನ್ ಇಂದ ಸುಮಾರು 135 crores ಆರ್ಡರ್ ಬಂದಿದೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ HDFC ಬ್ಯಾಂಕ್. ಇವತ್ತಾದ್ರೆ ಇಂಟರ್ಡೇ ಸೆಷನ್ ಅಲ್ಲಿ ಅಬೌಟ್ 2.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಈ HDFC ಬ್ಯಾಂಕ್ ರಿಲೇಟೆಡ್ ಆಗಿ ಅಲಿಗೇಷನ್ಸ್ ನ ಮಾಡಿದ್ದಾರೆ. ಏನಂತ ಅಂದ್ರೆ ಈ ಮಹಾರಾಷ್ಟ್ರ ಸ್ಟೇಟ್ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಈ HDFC ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಹೈಯರ್ ಇಂಟ್ರೆಸ್ಟ್ ನ ಪೇ ಮಾಡ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಈ HDFC ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಈಗ RBI ನಾರ್ಮ್ಸ್ ಪ್ರಕಾರ ನೋಡಿದ್ರೆ ಹೈಯರ್ ಇಂಟ್ರೆಸ್ಟ್ ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಈಗ ಇಂಡಿಯನ್ ಎಕ್ಸ್ಪ್ರೆಸ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಇವರು ಸುಮಾರು 45 ಕೋಟಿವರೆಗೂ ಇವ್ರಿಗೆ ಇಂಟ್ರೆಸ್ಟ್ ಆಗಿ ಪೇ ಮಾಡಿದ್ದಾರೆ. ಆದ್ರೆ ಫಸ್ಟ್ ಈಗ ಇಂಟ್ರೆಸ್ಟ್ ಆಗಿ ಸ್ವಲ್ಪ ಪೇ ಮಾಡಿಬಿಟ್ಟು ಇನ್ನ ಮಿಕ್ಕಿರೋದನ್ನ ಈ ಮಾರ್ಕೆಟಿಂಗ್ ಅಂಡ್ ಅದರ್ ಎಕ್ಸ್ಪೆನ್ಸಸ್ ಆಗಿ ತೋರಿಸಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಕಾರಣದಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 2.5% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಎಂದೇ ಆಗಲಿ ಬ್ಯಾಂಕ್ಸ್ ಅಲ್ಲಿ ಈ ತರ ಇಶ್ಯೂಸ್ ಕಾಣ್ತಾ ಇದೆ ಅಂತ ಅಂದ್ರೆ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಬ್ಯಾಂಕ್ಸ್ ಒಂದು ನಂಬಿಕೆಯಿಂದ ಮಾತ್ರನೇ ನಡೆಯೋದು. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈಗ HDFC ಬ್ಯಾಂಕ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ನಾವು ಯಾವುದೇ ತರ ತಪ್ಪನ್ನ ಮಾಡಿಲ್ಲ, ಜೊತೆಗೆ ಈ ತರ ನಾವು 45 ಕೋಟಿ ಕೊಟ್ಟಿರೋದ್ರಿಂದ ನಮ್ಗೆ ಲಾಸು ಏನೋ ಆಗಲ್ಲ, ಜೊತೆಗೆ ಫ್ರಾಡ್ ಕೂಡ ನಾವೇನು ಮಾಡಿಲ್ಲ ಅಂತ ಇವರು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಇವಾಗ ನಾವು ಡೆಪಾಸಿಟ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ನಾವು ಈ ತರ ಹೈಯರ್ ಇಂಟ್ರೆಸ್ಟ್ ರೇಟ್ ನ ಕೊಡ್ತಾ ಇರೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ಇದ್ರ ರಿಲೇಟೆಡ್ ಆಗೆಲ್ಲ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಟ್ರಾನ್ಸ್ರೈಲ್ ಲೈಟಿಂಗ್ ಲಿಮಿಟೆಡ್. ಈ ಕಂಪನಿ ಆದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ನಿಯರ್ಲಿ 6 to 7% ವರೆಗೂ ಫಾಲ್ ಆಗಿದೆ. ಈ ಕ್ವಾರ್ಟರ್ ಅಂತೂ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 4% ಡ್ರಾಪ್ ಆಗಿದೆ. ಪ್ರಾಫಿಟ್ಸ್ ಆದ್ರೆ 24% ಡ್ರಾಪ್ ಆಗಿದೆ. ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ ಅಲ್ಲಿ 127 crores ಪ್ರಾಫಿಟ್ಸ್ ನ ಪೋಸ್ಟ್ ಮಾಡಿದ್ರು. ಅದೇ ಈ ಕ್ವಾರ್ಟರ್ ಅಲ್ಲಿ ಜಸ್ಟ್ 96 crores ಪ್ರಾಫಿಟ್ಸ್ ನ ಮಾತ್ರನೇ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮಾರ್ಜಿನ್ಸ್ ಕೂಡ ಫಾಲ್ ಆಗಿದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಫಿನೋಲೆಕ್ಸ್ ಇಂಡಸ್ಟ್ರೀಸ್. ಈ ಕಂಪನಿ ಆದ್ರೆ ಇವತ್ತು 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಕ್ವಾರ್ಟರ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದ್ರೆ 12% ಗ್ರೋ ಆದ್ರೆ ಪ್ರಾಫಿಟ್ಸ್ ಮಾತ್ರ ನಿಯರ್ಲಿ 60% ವರೆಗೂ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಅಲ್ಲಾಗ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ತುಂಬಾ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಮಾರ್ಜಿನ್ಸ್ ಕೂಡ ತುಂಬಾನೇ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಈ ಪವರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಕಮಿನ್ಸ್ ಇಂಡಿಯಾ ಆದ್ರೆ ನಿಯರ್ಲಿ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸಿಮೆನ್ಸ್ ಎನರ್ಜಿ, CG ಪವರ್, ABB ಇಂಡಿಯಾ, ಅದಾನಿ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್, ಈ ತರ ಹಲವಾರು ಕಂಪನೀಸ್ ಇವತ್ತು ಎಬವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ರೀಸೆಂಟ್ ಆಗಿ ತುಂಬಾ ಸಲ ಮೆನ್ಷನ್ ಮಾಡಿದ್ದೆ ಈ ಪವರ್ ರಿಲೇಟೆಡ್ ಆಗಿ ಕೇಪೆಕ್ಸ್ ತುಂಬಾನೇ ಇನ್ಕ್ರೀಸ್ ಆಗ್ತಾ ಇದೆ. ಅದರಿಂದ ಈ ಪವರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ ಅಂತ. ಅದ್ರಲ್ಲೂ ಈ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ ಎನರ್ಜಿ ಕಂಪನೀಸ್ ಆಗಲಿ ಅಥವಾ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಕಂಪನೀಸ್ ಆಗಲಿ ಮತ್ತೆ ಈ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ ಆಗಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದಾವೆ. ಅದ್ರ ಜೊತೆಗೆ ಇವತ್ತು ಕಮಿನ್ಸ್ ಇಂಡಿಯಾ ಆದ್ರೆ ರಿಸಲ್ಟ್ಸ್ ನ ಕೂಡ ಪೋಸ್ಟ್ ಮಾಡಿದೆ. ಇವ್ರ ರಿಸಲ್ಟ್ಸ್ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ ನಿಯರ್ಲಿ 22% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರಾಫಿಟ್ಸ್ ಕೂಡ ಎಬವ್ 22% ಇನ್ಕ್ರೀಸ್ ಆಗಿದೆ. ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಜೊತೆಗೆ FIIs ಕೂಡ ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ರೀಸೆಂಟ್ ಟೈಮ್ ಅಲ್ಲಿ. ಅದರಿಂದನೇ ಈ ಕಂಪನೀಸ್ ಎಲ್ಲ ಈ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇರೋದು. ಜೊತೆಗೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಾದ್ರೆ ಈ ಅದಾನಿ ಗ್ರೀನ್ ಎನರ್ಜಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಇವತ್ತಾದ್ರೆ ಆ ಕಂಪನಿ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ.
ಅದ್ರ ಜೊತೆಗೆ ಇವತ್ತು ಅದಾನಿ ಪವರ್ ಕೂಡ ಅದೇ ತರ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಜೊತೆಗೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ಈ ಕಂಪನಿ ಆದ್ರೆ ಎಬೋ 70% ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ಮತ್ತೆ ಇವತ್ತು ನೋಡಿದ್ರೆ ಇನ್ಫೋಸಿಸ್ ಮಾರ್ಕೆಟ್ ಕ್ಯಾಪ್ ನ ಬೀಟ್ ಮಾಡಿದೆ. ಓವರ್ ಆಲ್ ನಮ್ಮ ಇಂಡಿಯಾದಲ್ಲಿ ಈ ಪವರ್ ರಿಲೇಟೆಡ್ ಸೆಗ್ಮೆಂಟ್ ಏನಿದೆ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ. ಆದ್ರೆ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.